ನೋಡಿ, ಕಾಕ್ರೋಚ್ಗಳ ಪ್ರತಿಭಟನೆಗೆ ಕಾಂತಾರ ಬೆಳೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜಕೀಯ ಬೇರೆ, ಧರ್ಮವೇ ಬೇರೆ ಅಂತ ಸಪ್ತಮಿ ಗೌಡ ಈಗ ತಿಳಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಏನು ಪ್ರತಿಭಟನೆ ಮಾಡ್ತಾ ಇದೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀಟ್ ಪರೀಕ್ಷೆ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಧ್ವನಿ ಎತ್ತಿ ಪ್ರತಿಭಟನೆ ಮಾಡ್ತಾ ಇದೆ. ಅದೇ ವಿಚಾರಕ್ಕೆ ಈಗ ನಟಿ ಸಪ್ತಮಿ ಗೌಡ ಬೆಂಬಲ ಸೂಚಿಸಿದ್ದಾರೆ. ರಾಜಕೀಯ ಬೇರೆ, ಧರ್ಮವೇ ಬೇರೆ ಅಂತ ಸಪ್ತಮಿ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡಿದ್ದು ಅದು ಫುಲ್ ವೈರಲ್ ಆಗಿದೆ. ನಮಗೆ ಪ್ರಶ್ನೆ ಮಾಡುವ ಗಟ್ಸ್ ಇರಲಿಲ್ಲ, ಅದಕ್ಕೆ ಕೇಳಲಿಲ್ಲ. ಈಗ ಆ ವಿದ್ಯಾರ್ಥಿಗಳು ಧೈರ್ಯ ಮಾಡಿ ಕೇಳ್ತಾ ಇದ್ದಾರೆ. ಅದು ತಪ್ಪಲ್ಲ, ಕೇಳಲಿ, ಉತ್ತರ ಕೊಡಿ. ರಾಜೀನಾಮೆ ಕೊಟ್ರೆ ಸಿಸ್ಟಮ್ ಬದಲಾಗುತ್ತೆ. ವಿದ್ಯಾರ್ಥಿಗಳ ಹೋರಾಟವನ್ನ ಯಾವುದಕ್ಕೋ ಹೋಲಿಸಬೇಡಿ. ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಯಾವ್ಯಾವುದೋ ಪಟ್ಟವನ್ನ ಕಟ್ಟಬೇಡಿ. ವಿದ್ಯಾರ್ಥಿಗಳು ಅವರಿಗಾಗಿರೋ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಹೋರಾಟಕ್ಕೆ ಧರ್ಮ ಲೇಪನ ಮಾಡಬೇಡಿ ಅಂತ ಸಪ್ತಮಿ ಗೌಡ ಇಲ್ಲಿ ಹೇಳಿರುವಂಥದ್ದು. ಪಾಲಿಟಿಕ್ಸ್ ಡಿಫ್ರೆಂಟ್, ರಿಲಿಜಿಯನ್ ಪರ್ಸನಲ್ ಅಷ್ಟೇ. ಪಾಲಿಟಿಕ್ಸ್ ಬೇರೆ, ಧರ್ಮ ಬೇರೆ. ಇದು ಸ್ಟೂಡೆಂಟ್ ಇಶ್ಯೂ, ಸಮಸ್ಯೆ ಬಗೆಹರಿಸಬೇಕು. ಪ್ರತಿಭಟನೆಯ ಬಗ್ಗೆ ನಟಿ ಸಪ್ತಮಿ ಗೌಡ ಖಡಕ್ ಆಗಿಯೇ ಮಾತನಾಡಿದ್ದಾರೆ. ಕಾಕ್ರೋಚ್ಗಳ ಪ್ರತಿಭಟನೆಗೆ ಕಾಂತಾರ ಬೆಳೆಗೆ ಬೆಂಬಲ ಸೂಚಿಸಿದ್ದಾರೆ. ರಾಜಕೀಯ ಡಿಫ್ರೆಂಟ್, ಧರ್ಮ ಪರ್ಸನಲ್ ಅಂತ ಖಡಕ್ ಆಗಿ ಮಾತನಾಡಿದ್ದಾರೆ ಇಲ್ಲಿ ಸಪ್ತಮಿ ಗೌಡ. ರಾಜಕೀಯನೇ ಬೇರೆ, ಧರ್ಮವೇ ಬೇರೆ, ಯಾಕೆ ಎರಡನ್ನೂ ಒಂದು ಮಾಡ್ತೀರಾ? ಇಲ್ಲಿ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸಪ್ತಮಿ ಗೌಡ ಹೇಳಿಕೆ ನೀಡುವಂಥದ್ದು ವೈರಲ್ ಆಗಿದೆ. ನಮಗೆ ಪ್ರಶ್ನೆ ಮಾಡುವ ಗಟ್ಸ್ ಇರಲಿಲ್ಲ, ಅದಕ್ಕೆ ಕೇಳಿಲ್ಲ. ಈಗ ಆ ವಿದ್ಯಾರ್ಥಿಗಳು ಧೈರ್ಯ ಮಾಡಿ ಕೇಳ್ತಿದ್ದಾರೆ, ಉತ್ತರ ಕೊಡಿ. ರಾಜೀನಾಮೆ ಕೊಟ್ರೆ ಸಿಸ್ಟಮ್ ಬದಲಾಗುತ್ತೆ. ಅವರ ಹೋರಾಟವನ್ನ ಯಾವುದಕ್ಕೋ ಹೋಲಿಕೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಯಾವ್ಯಾವುದೋ ಪಟ್ಟವನ್ನ ಕೊಡಬೇಡಿ. ಇಲ್ಲಿ ಏನು ಧರ್ಮ, ರಾಜಕೀಯ ಎಲ್ಲವನ್ನ ಮಿಶ್ರಣ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸಿ. ರಾಜೀನಾಮೆ ಕೊಡಿ, ಸಿಸ್ಟಮ್ ಬದಲಾಗುತ್ತೆ. ನಮಗೆ ಕೇಳೋ ಗಟ್ಸ್ ಇರಲಿಲ್ಲ, ಅವ್ರು ಕೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಧೈರ್ಯ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ, ಅದಕ್ಕೆ ಉತ್ತರವನ್ನ ಕೊಡಿ ಅಂತ ಹೇಳಿ ಸಪ್ತಮಿ ಗೌಡ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇದು ಸ್ಟೂಡೆಂಟ್ಸ್ನ ಇಶ್ಯೂ ಆಗಿದೆ, ಸಮಸ್ಯೆ ಸಾಲ್ವ್ ಆಗಬೇಕು. ಪ್ರತಿಭಟನೆಯ ಬಗ್ಗೆ ಈ ರೀತಿ ಸಪ್ತಮಿ ಗೌಡ ಖಡಕ್ ಆಗಿಯೇ ಮಾತನಾಡಿದ್ದಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಏನು ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಈಗ ನಟಿ ಸಪ್ತಮಿ ಗೌಡ ಬೆಂಬಲವನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಗಂಗಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾ, ಏನು ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತಾರ ಬೆಳಗ್ಗೆ ಸಪ್ತಮಿ ಗೌಡ ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗ ದೇಶದಲ್ಲಿ ಅಂದ್ರೆ ಪ್ರಮುಖವಾಗಿ ದೆಹಲಿಯಲ್ಲಿ ಈ ಒಂದು ಕಾಕ್ರೋಚ್ಗಳ ಪ್ರತಿಭಟನೆ ನಡೀತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಗೆ ಕಾಂತಾರ ನಟಿಯಾಗಿರುವಂತಹ ಸಪ್ತಮಿ ಗೌಡ ಈಗ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜಕೀಯ ಬೇರೆ, ಧರ್ಮವೇ ಬೇರೆ ಅನ್ನುವಂತಹ ಹೇಳಿಕೆಯನ್ನ ನೀಡುವ ಮೂಲಕ ಈ ಒಂದು ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇರುವಂತದ್ದು. ನಮ್ಗೆ ಪ್ರಶ್ನೆ ಮಾಡುವಂತಹ ಧೈರ್ಯ ಇರ್ಲಿಲ್ಲ, ಅದಕ್ಕೆ ನಾವು ಕೇಳಲಿಲ್ಲ. ಆಗ ಆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಈ ಒಂದು ಧೈರ್ಯ ಮಾಡಿ ಕೇಳ್ತಾ ಇದ್ದಾರೆ, ಉತ್ತರ ಕೊಡಿ, ಇಲ್ಲ ರಾಜೀನಾಮೆ ಕೊಟ್ರೆ ಸಿಸ್ಟಮ್ ಬದಲಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಹೋರಾಟವನ್ನ ಯಾವುದಕ್ಕೂ ಕೂಡ ಹೋಲಿಕೆ ಮಾಡೋದಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಪಟ್ಟವನ್ನ ಕಟ್ಟೋದಕ್ಕೂ ಕೂಡ ನೀವು ಹೋಗ್ಬೇಡಿ. ಹೋರಾಟಕ್ಕೆ ಧರ್ಮ ಲೇಪನ ಮಾಡಬೇಡಿ ಅಂತ ಕೂಡ ಅವರು ಮಾತನಾಡಿರುವಂತದ್ದು. ಪಾಲಿಟಿಕ್ಸ್ ಡಿಫ್ರೆಂಟ್ ಇದೆ, ಜೊತೆಗೆ ರೀಜನಲ್ ಪರ್ಸನಲ್ ಅಷ್ಟೇ ಅಂತಂದು ಕೂಡ ಹೇಳಿರುವಂತದ್ದು. ಇದು ಸ್ಟೂಡೆಂಟ್ ಗಳಾಗಿರುವಂತಹ ಇಶ್ಯೂ ಆಗಿರುವಂತದ್ದು, ಸಮಸ್ಯೆ ಆಗಿರುವಂತದ್ದು. ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು. ಜೊತೆಗೆ ಈ ಒಂದು ಪ್ರತಿಭಟನೆಗೆ ಈಗ ಖಡಕ್ ಎಚ್ಚರಿಕೆ ಅಂದ್ರೆ ಮಾತುಗಳನ್ನ ಕೂಡ ಆಡಿರುವಂತದ್ದು. ಪ್ರತಿಭಟನಾಕಾರರ ಪರವಾಗಿ ಮಾತುಗಳನ್ನ ಆಡಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟವನ್ನ ಯಾವುದಕ್ಕೂ ಕೂಡ ಹೋಲಿಕೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಕಾಕ್ರೋಚ್ಗಳ ಒಂದು ಬೆಂಬಲಕ್ಕೆ ನಿಂತಿರುವಂತದ್ದು ನಟಿ ಸಪ್ತಮಿ ಗೌಡ ಅವರು. ಧನ್ಯವಾದ ಗಂಗಾ, ನಿಮ್ಮೆಲ್ಲ ಮಾಹಿತಿಗಾಗಿ.